ಸರ್, ನಾನು ನಮ್ಮ ಗೆಸ್ಟ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಗೀತೆಯನ್ನ ಬಿಡುಗಡೆಗೊಳಿಸಬೇಕಾಗಿ. Okay, we have a beautiful red heart. ಕಣಂಜಾರು ಚಿತ್ರದ ಒಂದು ಅಮೇಸಿಂಗ್ ಗೀತೆಯನ್ನ ಬಿಡುಗಡೆಗೊಳಿಸಿದ್ದಾರೆ. ವಿಡಿಯೋ ಸಾಂಗ್ ಅನ್ನು ಈಗ ನಿಮಗೋಸ್ಕರ ಬಿಡುಗಡೆಗೊಳಿಸಿರುವಂತಹ ನಮ್ಮೆಲ್ಲ ಗೆಸ್ಟ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ಕ್ಯಾನ್ ವಿ ಹ್ಯಾವ್ ಎ ಗ್ರೂಪ್ ಫೋಟೋಗ್ರಾಫ್ ಪ್ಲೀಸ್? ಎಸ್. ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಸರ್, ನಿಮ್ಮನ್ನ ನಾವು ಸ್ಮಾಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಪಾತ್ರಗಳನ್ನೆಲ್ಲ ನೋಡಿ ಖುಷಿ ಆಗ್ತಿತ್ತು, ನಗ್ತಾ ಇದ್ವಿ ಕೂಡ. ಈಗ ಆಫೀಸರ್ ಆಗಿ ನೋಡ್ರಿ ನೀವು ಸ್ಟ್ರಿಕ್ಟ್ ಆಗಿರ್ಬೇಕಾದ್ರೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಲ್ಲ, ಲಿಟಲ್ ಕನ್ಫ್ಯೂಸ್ಡ್. ಬಟ್ ನೀವು ಮಾತಾಡೋದು ಹೇಗಿರುತ್ತೆ ವೇದಿಕೆ ಮೇಲೆ, ಖುಷಿ ಆಗುತ್ತೆ ಕೇಳೋಕೆ. ಸೊ ನಿಮ್ಮನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದೀವಿ. ಎಲ್ರಿಗೂ ನಮಸ್ಕಾರ. ನಾನು ಕಚೇರಿಯಲ್ಲಿ ಅಷ್ಟೇ ಅಧಿಕಾರಿ, ಹೊರಗೆ ಬಂದರೆ ತುಂಬ ತರಲೆ ಇದ್ದವ್ರೆ ಹಾಸ್ಯ ಮಾಡೋದು, ತರಲೆ ಇಲ್ಲಾಂದ್ರೆ ಹಾಸ್ಯ ಉದ್ಭವ ಆಗೋದಿಲ್ಲ. ಇನ್ನೊಂದು ಇವತ್ತು ಒಂದು ವಿಶೇಷ ಸಂದರ್ಭ, ಕಣಂಜಾರು. ನಾನು ರಂಜಾನ್ ಮಾಡುವಾಗ ಉಡುಪಿ, ಕುಂದಾಪುರ ಆ ಕಡೆ ಆ ಊರ ಬಾಜು ಎಲ್ಲೋ ಹೈದು ಹೋದ ನೆನಪು ನನಗೆ ಬಂತು. ಇನ್ನೊಂದು ಹೆಸರು ಬಾಲಚಂದರ್ ಅನ್ನತಕ್ಕಂಥದ್ದು ಚಲನಚಿತ್ರ ಇತಿಹಾಸದಲ್ಲಿ ಬಹಳ ಅದ್ಭುತವಾದಂಥ ಒಂದು ಹೆಸರು. ಅದು ಕೆ ಬಾಲಚಂದರ್, ನೀವು ಆರ್ ಬಾಲಚಂದರ್. ಮತ್ತು ಆ ನಿಮ್ಮ ಸಾಂಗ್ ನೋಡಿದೆ ನಾನು, ತುಂಬ ಅದ್ಭುತವಾಗಿ ಮಾಡಿದ್ದೀರಿ. ಒಬ್ಬ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಈ ಚಲನಚಿತ್ರ ಮಾಡುವ ಪ್ರಕ್ರಿಯೆಯಲ್ಲಿ ನಾನು ಅಂದರೆ ಎಲ್ಲ ಕ್ರಿಯೆಗಳಲ್ಲಿನೂ ಸ್ವಲ್ಪ ಇದ್ದು ಇಲ್ದಂಗೆ ಇರೋ ಕಾರಣಕ್ಕಾಗಿ ಅದರ ಕಷ್ಟ ನಷ್ಟ ಏನು ಅಂತ ಗೊತ್ತಿದೆ. ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರಗಳು ಈಗ ಮತ್ತೆ ಒಂಚೂರು ಹೊಸ ಆಶಾಭಾವ ಈ ಒಂದು 2 ವಾರಗಳಿಂದ ಪ್ರಾರಂಭ ಆಗಿದೆ. ನನಗೆಲ್ಲೋ ಕಣಂಜಾರು ಅಂದ ತಕ್ಷಣ ಕಾಂತಾರು ಅನ್ನುವ ಸೌಂಡ್ ಕೇಳಿಸ್ದಂಗೆ ಅನ್ನಿಸ್ತಿದೆ. ಆ ಥರದ ಉತ್ಪ್ರೇಕ್ಷೆ ಅನ್ನಿಸ್ಬೋದು. ನಾನು ಹೇಳೋ ಮಾತು ನಿಮಗೆ ಉತ್ಪ್ರೇಕ್ಷೆ ಅನ್ನಿಸ್ಬೋದು, ಆದರೆ ಕೆಲಸ ಆ ಥರ ಎಲ್ಲೋ ಕಾಣಿಸ್ತಿದೆ ಅಂತ ಅನ್ನಿಸ್ತಿದೆ. ಒಳ್ಳೆಯದಾಗಲಿ, ತಂಡದ ಎಲ್ರಿಗೂ ಒಳ್ಳೆಯದಾಗಲಿ. ಸಿನಿಮಾ ಅನ್ನೋದು ಒಂದು ಸಂಕೀರ್ಣವಾದ ಕಲೆ, ಇದು ಬಹಳ ಭಿನ್ನವಾಗಿರುವ ಆ ಕಾರಣಕ್ಕಾಗಿ ಜಗತ್ತಿನಲ್ಲಿ ಸಿನಿಮಾ ಅತ್ಯಂತ ಯಶಸ್ವಿ ಜನಪ್ರಿಯ ಮಾಧ್ಯಮ ಇತರ ಮಾಧ್ಯಮಗಳಿಗೆ ಹೋಲಿಸಿದ್ರೆ. ಆ ಜನಪ್ರಿಯ ಮಾಧ್ಯಮವಾಗಿರುವ ಚಲನಚಿತ್ರದ ಭಾಗವಾಗಿ ನೀವು ಇದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯ. ಮತ್ತು ಅದರಲ್ಲಿ ನಮ್ಮ ಬದುಕಿನ ಕೆಲವು ಕ್ಷಣಗಳನ್ನು ಕಳೀತಾ ಇದ್ದೀವಿ. ಇವತ್ತು ಒಂದು ಗೀತೆ ಬಿಡುಗಡೆ ಮಾಡುವ ಈ 1 ಗಂಟೆ ಈ ನಮ್ಮ ಒಟ್ಟು ಬದುಕಿನಲ್ಲಿ ಮೈನಸ್ ಆಗ್ತಾ ಇರುವಂಥದ್ದು. ರಿಚಾರ್ಜ್ ಅಂತ ಏನು ನಾವು ಮೊಬೈಲ್ಗೆ ಮಾಡಿರ್ತೀವೋ ಆ ಮಾಡಿರೋ ಹಣ ಮೈನಸ್ ಆಗುತ್ತೆ. ಹಾಗೆ ಆಯುಷ್ಯ ಮೈನಸ್ ಮಾಡ್ಕೊಳ್ತಾ ಇದ್ದೀವಿ. ಆ ಆಯುಷ್ಯ ಮೈನಸ್ ಮಾಡ್ಕೊಳ್ಳೋದನ್ನು ನಾವು ಕಣಂಜಾರು ಅನ್ನುವಂಥ ಒಂದು ಅದ್ಭುತವಾದ ಚಿತ್ರದ ಜೊತೆಗೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಖುಷಿಯಲ್ಲಿದ್ದೀವಿ. ಈ ಚಿತ್ರ ಎಲ್ಲರಿಗೂ ಯಶಸ್ಸು ತಂದು ಕೊಡಲಿ. ಮತ್ತು ಈ ಚಿತ್ರದ ಭಾಗವಾಗಿರುವ ಎಲ್ಲ ತಂತ್ರಜ್ಞರು, ನಟರು ಕಾಣಿಸ್ತಾ ಇರ್ತೀವಿ ಸಹಜವಾಗಿ, ಆದರೆ ತಂತ್ರಜ್ಞರು ಎಷ್ಟು ಬೆವರು ಹರಿಸ್ತಾ ಇರ್ತಾರೆ. ರೈತನ ಸಮಾನವಾಗಿಯೇ ಸಿನಿಮಾದಲ್ಲಿರೋ ತಂತ್ರಜ್ಞರು ಬೆವರು ಹರಿಸ್ತಾನೆ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಆ ತಂತ್ರಜ್ಞರನ್ನು ಗುರುತಿಸುವಂಥ ಸಂದರ್ಭಗಳು, ಖುಷಿಯ ಕ್ಷಣಗಳು ಕೂಡಿ ಬರಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.
ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಸೊ ಮುಂದಿನ ಅತಿಥಿನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ಇವರ ಸಿನಿಮಾದ ಹೆಸರು ಮಾತ್ರ ಬ್ಯಾಡ್, ಆದ್ರೆ ಇಸ್ ವೆರಿ ಗುಡ್. ಸೊ ನಕುಲ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ನಕುಲ್ ಗೌಡ ಆನ್ ಸ್ಟೇಜ್. ಎಲ್ರಿಗೂ ನಮಸ್ಕಾರ. ಕಣ್ಣಂಜಾರು ತುಂಬಾ ಪ್ಯಾಷನ್ ಇಂದ ಸಿನಿಮಾ ಮಾಡಿದ್ರು ಅಂತ ಗೊತ್ತಾಗ್ತದೆ. ನಾನು ಕೂಡ ಹೊಸಬಾನ್ ಇಂಡಸ್ಟ್ರಿಗೆ, ಹಾಗೆ ಅವರು ಕೂಡ ತುಂಬಾ ನೂರಾರು ಕನ್ಸು ಕಟ್ಕೊಂಡು ಈ ಸಿನಿಮಾನ ಒಂದು ಬೆಳ್ಳಿ ಪರದೆ ಮೇಲೆ ತರಬೇಕು ಅಂತ ತುಂಬಾ ಶ್ರಮ ವಹಿಸ್ತಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದ್ ಮಾಡಲಿ ಅಂತ ಇಷ್ಟಪಡ್ತೀನಿ. ಹಾಗೆ ಎಲ್ಲಾ ಕನ್ನಡ ಚಿತ್ರ ಅಭಿಮಾನಿಗಳಲ್ಲಿ ವಿನಂತಿ ಏನ್ ಮಾಡ್ಕೋತೀನಿ ಅಂದ್ರೆ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಆಲ್ರೆಡಿ ನಾವು 3 months ಇಂದ ಏನ್ ಮಾಡ್ತೀವಿ, ಕನ್ನಡ ಸಿನಿಮಾ ಬರ್ತಿಲ್ಲ ಥಿಯೇಟರ್ಗೆ ಅಂತ. ಈಗ ಆಲ್ರೆಡಿ 2 ಹಿಟ್ ಸಿನಿಮಾ ಬಂದಿದೆ, ಇದು 3ನೇ ಸಲಕ್ಕೆ ಸೇರ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ನಕುಲ್ ಅವರೇ. ಸೊ ಎಲ್ಲ ಗೆಸ್ಟು ಶಾರ್ಟ್ ಆಗಿ ಕ್ರಿಸ್ಪ್ ಆಗಿ ಮಾತಾಡ್ತಾ ಇದ್ದಾರೆ, ನಾವೇನು ಹೇಳಿಲ್ಲ. ಬಟ್ ಸ್ಟಿಲ್ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಜಾಸ್ತಿ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಇವಾಗ ಬರೋ ಗೆಸ್ಟ್ನ ನಾನು ಜಾಸ್ತಿ ಮಾತಾಡಿಸ್ತೀನಿ. ವೈ? ಬಿಕಾಸ್ ಅವ್ರು ಮಾತಾಡ್ತಾ ಇದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರ ಡೈಲಾಗ್ಸ್ ಅಷ್ಟು ಥಿಯೇಟರ್ಸ್ ನಲ್ಲಿ ಸದ್ದು ಮಾಡುತ್ತೆ. ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸೋಣ ಮಾಸ್ತಿ ಅವರನ್ನ. ಸರಿ, ಇವತ್ತು ಸ್ಟೇಜ್ ಮೇಲೆ ಹೇಳಿ, ನಿಮ್ಮ ಒರಿಜಿನಲ್ ಹೆಸರೇ ಮಾಸ್ತಿನಾ ಅಥವಾ ಹಿಂದೆ ಮುಂದೆ ಏನಾದ್ರು ಹೆಸರು ಇದೆಯಾ? ಒರಿಜಿನಲ್. ಹೌದಾ? ಅವಾಗಲೇ ನಿಮ್ಮ ಅಪ್ಪಂಗೆ ಗೊತ್ತು ಸರ್, ನಿಮ್ಮ ಅಪ್ಪ ಅಮ್ಮಗೆ ಮಾಸ್ತಿ ಕನ್ನಡದ ಆಸ್ತಿ ಆಗ್ತಾರೆ ಅಂತ. ದೊಡ್ಡವರು ನಾವು. ಬಾಲಚಂದ್ರ ಅವರೇ, ಎಲ್ರಿಗೂ ನಮಸ್ಕಾರ. ಸಾರ್ ಹೇಳ್ದಂಗೆ ಈ ಒಂದು 3-4 ವಾರದಿಂದ ಒಂದು ಚೈತ್ರ ಕಾಣ್ತಾ ಇದೆ ಕನ್ನಡ ಚಿತ್ರೋದ್ಯಮದಲ್ಲಿ. ಗಣೇಶ್ ಸರ್ಗೆ ಮತ್ತು ನಮ್ಮ ವಿಜಯ್ ಕುಮಾರ್, ದುನಿಯಾ ವಿಜಯ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಹೊಸಬರು ಹಳಬರು ಅನ್ನೋದು ಅಲ್ಲದೆ ಅದೊಂದು ಥಿಯೇಟ್ರಿಗೆ ಜನ ಬರೋದು ಅನ್ನೋದೊಂದು ನೋಡೋದೇ ಒಂದು ಸಂಭ್ರಮ. ಮತ್ತು ಆ್ಯಂಬಿಯನ್ಸ್ನ ಕಣ್ಣು ತುಂಬಿಕೊಳ್ಳೋದು, ಅದು ನಾವು ಹೇಳಿದ್ರೆ ತಪ್ಪಾಗುತ್ತೆ, ಅಷ್ಟು ದೊಡ್ಡ ಸಂಭ್ರಮ. ಮತ್ತು ನೆಕ್ಸ್ಟ್ ಕಾಯ್ತಾ ಇರೋ ನಮ್ಮ ವಿಕ್ಕಿದು ಕಾಲ ಬರ್ತಾರೋ, ಮತ್ತು ಎಲ್ಲ ಹೊಸಬರು ಸಿನಿಮಾ ಅನ್ನೋದಲ್ಲದೆ ಎಲ್ಲರ ಸಿನಿಮಾಗೂ ಒಳ್ಳೇದಾಗಲಿ. ಮತ್ತು ಯಾವಾಗಲೂ ಪಬ್ಲಿಸಿಟಿ ಮತ್ತೊಂದು ಮಾಡಿದಾಗ ಜನಗಳಿಗೆ ನಮ್ಮ ಸಿನಿಮಾಗಳು ಹತ್ರನೇ ಹೋಗ್ಬೇಕು. ಈಗ ಹೆಂಗಾಗ್ಬಿಟ್ಟಿದ್ದಾರೆ ಜನಗಳು ಅಂದರೆ, ನೀನು ಅರ್ಧ ದಾರಿಗೆ ಬಾ, ನಾನು ಅರ್ಧ ದಾರಿಗೆ ಬರ್ತೀನಿ ಅನ್ನೋ ಥರ ಆಗ್ಬಿಟ್ಟಿದ್ದಾರೆ. ಅವರು ಥಿಯೇಟ್ರಿಗೆ ಬರಬೇಕು ಅಂದರೆ ಯಾವುದಾದ್ರೂ ಒಂದು ರೀತಿಲಿ ಟೀಸರೋ, ಟ್ರೈಲರೋ, ಸಾಂಗು ಎಲ್ಲ ಏನಾದರೂ ಒಂದು ಸೌಂಡ್ ಮಾಡಿ ಅವ್ರನ್ನ ನಾವಿದ್ದೀವಿ, ನಾವು ನಿಮ್ಮನ್ನು ಮನರಂಜಿಸ್ತೀವಿ ಅಂತ ಹೇಳಿದ್ರೆ ಮಾತ್ರ ಬರೋ ಥರ ಇದೆ. ಅದಕ್ಕೆ ನಿದರ್ಶನ ಅಂದರೆ ನಮ್ಮ ಮಹೇಶ್. ನಾವು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಮೊದಲನೇ ಚಿತ್ರದ ನಿರ್ದೇಶಕನಾಗಿ ಪಾರ್ಕಲ್ಲೆಲ್ಲ ಕತೆ ಮಾಡಿ, ಬಟ್ ಯೋಗರಾಜ್ ಸರ್ ಅಷ್ಟು ಸಿನಿಮಾಗಳನ್ನ ಪಬ್ಲಿಸಿಟಿ ಮಾಡಿಕೊಂಡು, ಸೊ ಅದನ್ನು ಎಷ್ಟು ಕರಗತ ಮಾಡ್ಕೊಂಡಿದ್ದ ಅಂದರೆ, ನೀನಾಸಂ ಸತೀಶ್ ಸರು ಮತ್ತು ಮಹೇಶ್ ನಿಜಕ್ಕೂ ಒಂದು ದೊಡ್ಡ ಸಂಚಲನ ಸೃಷ್ಟಿ ಮಾಡಿದರು ಅಯೋಗ್ಯ ಚಿತ್ರದ ಮೂಲಕ. ಸೊ ಆ ನಿಟ್ಟಿನಲ್ಲಿ ಹೊಸಬರು ಯಾವಾಗಲೂ ಇದು ನಮ್ಮ ಫಸ್ಟ್ ಚಾನ್ಸ್ ಅಂದ್ಕೊಳ್ದೆ, ಇದು ನನ್ನ ಲಾಸ್ಟ್ ಚಾನ್ಸ್ ಅಂತ ಅಂದ್ಕೊಂಡ್ರೆ ಮಾತ್ರ ಚಿತ್ರ ಚೆನ್ನಾಗಾಗುತ್ತೆ. ಇನ್ನು ಬಾಲಚಂದ್ರ ಅವ್ರ ಬಗ್ಗೆ ಹೇಳಲೇಬೇಕು. ಅವರು ಹೊಸಬರಲ್ಲ. ನಮ್ಮ ವಿಕ್ಕಿ ಹೇಳೋ ಥರ ಯಾವಾಗಲೂ ಓನರ್ ಕಮ್ ಡ್ರೈವರ್ ಅಂತೀವಿ, ಅಂದರೆ ನಿರ್ದೇಶನ ಕಮ್ ಹೀರೋ ಮಾಡಿದಾಗ. ಮತ್ತು ಇದರಲ್ಲಿ ನಿರ್ಮಾಣನೂ ಅವ್ರದ್ದೇ ಆಗಿರೋದ್ರಿಂದ ತುಂಬ ವರ್ಷಗಳ ಕಾಲ ನಾವು ನೋಡ್ದಂಗೆ ಚಿತ್ರರಂಗದ ಒಳ ಹೊರಗು ಎಲ್ಲ ಹರಿತು, ಮತ್ತು ಅದೊಂದು ವ್ಯಾಕರಣ ತುಂಬ ಚೆನ್ನಾಗಿ ಗೊತ್ತಿದೆ. ಒಂದು ಹಾಡು ನೋಡಿದಾಗ ಈಗಿನ ಕಾಲದ ರವಿ ಸರ್ ಹಾಡು ನೋಡ್ದಂಗಿತ್ತು, ಶೃಂಗಾರದ ಗೀತೆ. ಮತ್ತು ಮೇಕಿಂಗು ಎಲ್ಲ ತುಂಬ ಭರವಸೆ ಇದೆ. ಸೊ ಜನ ಪ್ರೀತಿ ಆಶೀರ್ವಾದ ಕೊಡಲಿ, ಬಾಲಚಂದ್ರ ಅವರು ಪೂರ್ಣಚಂದ್ರರಾಗಿ ಎಲ್ಲರ ಮನೆಯಲ್ಲಿ ಪ್ರಜ್ವಲಿಸಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ತಿ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಈಗ ವೇದಿಕೆಗೆ ನಾವು ಅನುಷಾ ರೈ ಅವರನ್ನ ಬರ್ಮಾಡ್ಕೊಳ್ಳೋಣ. ಸೊ ಅನುಷಾ ರೈ ಅವರು ನಮ್ಮ ಸಿನಿಮಾ ತಂಡಕ್ಕೆ ಏನು ಹೊಸಬ್ರಲ್ಲ. ನಮ್ಮ ಬಾಲಚಂದ್ರ ಸರ್ ಅವರು ನಿರ್ದೇಶನ ಮಾಡಿದಂಥ ಮಹಾನುಭಾವರು ಸಿನಿಮಾದ ಹೀರೋಯಿನ್ ಕೂಡ. ಸೊ ಇವತ್ತು ಸಿನಿಮಾಗೆ ಶುಭಾಶಯಗಳನ್ನ ತಿಳಿಸೋದಕ್ಕೆ ಅನುಷಾ ರೈ ಅವರು ಗೆಸ್ಟ್ ಆಗಿ ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಬಾಲು ಸರ್ನ ತುಂಬ ವರ್ಷಗಳಿಂದ ನೋಡಿದ್ದೀನಿ, ಹಾಗೆ ಅವ್ರ ಜೊತೆ ಆ್ಯಕ್ಟ್ ಕೂಡ ಮಾಡಿದ್ದೀನಿ. ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಸಿನಿಮಾ ಆ್ಯಂಡ್ ತುಂಬ ಪ್ರೀತಿ ಇದೆ, ತುಂಬ ಗೌರವ ಇದೆ ಸಿನಿಮಾ ಮೇಲೆ. ಆ ಒಂದು ಪ್ರೀತಿ, ಆ ಒಂದು ಪ್ಯಾಷನೇಟ್ ಇವತ್ತು ಒಂದು ಅದ್ಭುತವಾದ ಪ್ರಾಡಕ್ಟ್ ನಿಮ್ಮ ಮುಂದೆ ಇದೆ. ಕಣಂಜಾರು ಟೀಸರ್ ಕೂಡ ಭಾಳ ಅದ್ಭುತವಾಗಿದೆ, ವೆರಿ ಪ್ರಾಮಿಸಿಂಗ್. ಹಾಗೆ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಅಪೂರ್ವ ತುಂಬ ಮುದ್ದಾಗಿ ಕಾಣಿಸ್ತೀರ ಆ ಸಾಂಗಲ್ಲಿ.
ಎಸ್, ನಿಮಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೋಹನ್ ಸರ್ ಕೊರಿಯೋಗ್ರಫಿ ಬಗ್ಗೆ ಮಾತಾಡೋಂಗೆ ಎಲ್ಲ ಅಷ್ಟು ಅದ್ಭುತವಾಗಿ ಸಾಂಗ್ ಕೂಡ ಮೂಡಿ ಬಂದಿದೆ. ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಹಾಗೆ ಮಾಧ್ಯಮದವರೆಗೂ ನನ್ನ ಒಂದು ರಿಕ್ವೆಸ್ಟ್, ನೀವು ಹೀಗೆ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಈಗ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಅನುಷಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಈಗ ನಮ್ಮ ಕನ್ನಡದ ಮತ್ತೊಬ್ರು ಹೆಮ್ಮೆಯ ನಟಿ ನಮ್ಮ ಕಾರುಣ್ಯ ರಾಮ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ಕಾರುಣ್ಯ ರಾಮ್ ಅಂದ ತಕ್ಷಣ ನಿಮಗೆ ವಜ್ರಕಾಯನೇ ನೆನಪಾಗುತ್ತೆ. ಶಿವಣ್ಣ ಅವ್ರನ್ನ ಕೂಡ ನೆನಪು ಮಾಡ್ಕೊಳ್ತಾ ಇದ್ದೀವಿ. ಐ ಗಾಟ್ ಇಟ್. ಬನ್ನಿ, ವೆರಿ ಗಾರ್ಜಿಯಸ್ ಕಾರುಣ್ಯ ರಾಮ್ ಅವರು. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಜನರಲಿ ನಾನು ನನ್ನ ಸಿನಿಮಾದ ಪ್ರೆಸ್ ಮೀಟ್ ಮತ್ತು ಲಾಂಚ್ಗೆ ಹೋಗ್ತಾ ಇದ್ದೆ. ಫಾರ್ ದ ಫಸ್ಟ್ ಟೈಮ್ ಇನ್ನೊಂದು ಹೊಸ ತಂಡನ ಎನ್ಕರೇಜ್ ಮಾಡೋದಕ್ಕೆ ನಾನು ಈ ವೇದಿಕೆ ಮೇಲಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಸೊ ಸಬ್ ಟೈಟಲ್ ಹೇಳುತ್ತೆ ದ ಡಾರ್ಕ್ ಸೈಡ್ ಆಫ್ ಕಣಂಜಾರು. ಸೊ ಟೀಸರ್ ನೋಡ್ಬೇಕಾದ್ರೆ ಡಾರ್ಕ್ ಸೈಡ್ ಇತ್ತು, ಮತ್ತು ಒಳ್ಳೆ ಬ್ಯೂಟಿಫುಲ್ ಕಲರ್ಫುಲ್ ರೊಮ್ಯಾಂಟಿಕ್ ಸಾಂಗ್ನ ತೋರಿಸಿದ್ರು. ತುಂಬಾ ಚೆನ್ನಾಗಿತ್ತು. ಬಾಲಚಂದ್ರನ್ ಸರ್ ಟೇಕಿಂಗ್ ದಟ್ ರೆಸ್ಪಾನ್ಸಿಬಿಲಿಟಿ, ಡೈರೆಕ್ಟರು, ಆ್ಯಕ್ಟರು, ಪ್ರೊಡ್ಯೂಸರ್ ಒಬ್ಬ ಎಲ್ಲ ನೀವೇ ತಗೊಂಡಿದ್ದೀರಾ. ಐ ನೋ ಹೌ ಡಿಫಿಕಲ್ಟ್ ಇಟ್ ವಿಲ್ ಬಿ. ಸೊ ನನ್ನ ಕಡೆಯಿಂದ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಅಪೂರ್ವ, ಯು ಆರ್ ಲುಕಿಂಗ್ ಸ್ಟನ್ನಿಂಗ್. ಓಕೆ, ಹೇಳ್ದಂಗೆ ಶೃಂಗಾರದ ಸಾಂಗು ತುಂಬ ಅದ್ಭುತವಾಗಿತ್ತು. ಆ್ಯಂಡ್ ಕೊರಿಯೋಗ್ರಫಿ ಚೆನ್ನಾಗಿತ್ತು. Visually treat was nice. So looking forward to watch this movie. ಎಲ್ಲರೂ ಹೊಸ ತಂಡಕ್ಕೆ ಹೊಸ ಕಂಟೆಂಟ್ನ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಜನ ಆಗಿರ್ಬೋದು, ನಮ್ಮ ಸಿನಿಮಾ ಫೆಕರ್ನಿಟಿ ಪ್ರತಿಯೊಬ್ಬರು ಕೂಡ ಇದೇ ರೀತಿ ಪ್ರತಿಯೊಂದು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಬೆಳೆಸಿ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಕಣಂಜಾರುಗೆ ಅದ್ಭುತವಾದ ಯಶಸ್ಸು ಕಾಣಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಸೊ ಇನ್ನು ನಮ್ಮ ಮತ್ತೊಬ್ರು ಚೀಫ್ ಗೆಸ್ಟ್. ಸೊ ಸಾಮಾನ್ಯವಾಗಿ ಅಯೋಗ್ಯ ಅಂದ್ರೆ ಎಲ್ರಿಗೂ ಬೇಜಾರಾಗುತ್ತೆ, ಕೋಪ ಕೂಡ ಬರುತ್ತೆ. ಇವ್ರು ಅಯೋಗ್ಯ ನಿರ್ದೇಶನ ಮಾಡೋದ್ಮೇಲೆ ಅಯೋಗ್ಯಗೆ ಒಂದು ಪದಕ್ಕೂ ಮತ್ತೊಂಥರ ಅರ್ಥ ಬಂದಿದೆ, ವ್ಯಾಲ್ಯೂ ಬಂದಿದೆ. ಅಂಡ್ ಆಲ್ಸೋ ದ ವೆರಿ ಕ್ರಿಯೇಟಿವ್ ಮೈಂಡ್ ಬಿಹೈಂಡ್ ದ ಪ್ರಮೋಷನ್ಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವೇದಿಕೆಗೆ ಸ್ವಾಗತಿಸೋಣ ಎಸ್ ಮಹೇಶ್ ಕುಮಾರ್ ಅವರನ್ನ, ಅಯೋಗ್ಯ, ಮದಗಜ ಚಿತ್ರದ ನಿರ್ದೇಶಕರು ಅಂಡ್ ಆಲ್ಸೋ ರೀಚ್ ಪ್ರಮೋಷನ್ ಕಂಪನಿಯ ಸಿಇಒ. ಎಲ್ರಿಗೂ ನಮಸ್ಕಾರ. ಮೇಕಿಂಗ್ ಬಗ್ಗೆ ಎಲ್ಲರೂ ಮಾತಾಡಿದ್ದೀರಾ, ಬಟ್ ಬಾಲು ಅವರು ನಾನು ಇತ್ತೀಚೆಗೆ ಒಂದು 15 ದಿನದಿಂದ ಬಲ್ಲೆ. ಅವ್ರ ಸಿನಿಮಾ ತೋರಿಸಿದ್ರು ನನಗೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಒಂದು ಪ್ಯಾಷನ್ ಆಗಿ ವರ್ಷಗಳು ಹಿಡಿದ್ರೂ ಪರವಾಗಿಲ್ಲ, ನಾನು ಹಿಡಿದಟ್ಟೆ ಬಡವ ಅನ್ನೋದನ್ನ ಅವರು ಅಚೀವ್ ಮಾಡಿದ್ದಾರೆ. ಅಷ್ಟೊಂದು ನೀಟಾಗಿ ಒಂದು ಸಿನಿಮಾನ 2.25 ಅವರ್ ನೋಡಿ. ಅಪೂರ್ವ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇಡೀ ಮೂವಿ ತುಂಬ ಚೆನ್ನಾಗಿ ಕಾಣ್ತೀರಾ. ಆ್ಯಂಡ್ ಒಂದೇ ಸಾಂಗ್ ಅಲ್ಲ, ಇನ್ನೂ ಅವ್ರು ಟ್ರೈಲರ್ ರೆಡಿ ಮಾಡಿದ್ದಾರೆ. ಸೊ ಅವ್ರಿಗೆ ಒಳ್ಳೆ ಟೈಮ್ ಬೇಕು ಅಷ್ಟೇ ರಿಲೀಸ್ ಮಾಡೋಕ್ಕೆ. ಸೊ ಈಗ ಬರ್ತಾನೆ ಹೇಳ್ತಾ ಇದ್ರು ಶಿವಣ್ಣ ಸರ್ ಸಿನಿಮಾ ಅನೌನ್ಸ್ ಆಗಿದೆ ಅಂತ ಹೇಳಿ, ರೈಟ್ ಟೈಮ್ 2 ವೀಕ್ಸ್ ಯಾವ್ದಾದ್ರು ಗ್ಯಾಪ್ ಸಿಗ್ತಾ ಬನ್ನಿ ಅಂತ ಹೇಳಿದ್ದೀನಿ. ಆಲ್ ದಿ ಬೆಸ್ಟ್ ನಿಮಗೆ. ಪ್ರತಿ ಒಬ್ಬ ಸ್ಟಾರ್ ಆಗಬೇಕು ಅಂದ್ರೆ ಅವ್ರು ಹೊಸಬರೇ ಆಗಿರ್ತಾರೆ, ಆಮೇಲೆ ಸ್ಟಾರ್ ಆಗೋದು. ಅವ್ರಿಗೊಂದು ಫ್ರೈಡೇ ಸಿಗಿರುತ್ತೆ, ಒಂದು ಶುಕ್ರವಾರ 1:30 ಒಬ್ಬ ಸ್ಟಾರ್ ಡೈರೆಕ್ಟರ್ ಹುಡ್ತಾರೆ. ಆ ಅವಕಾಶ ನಿಮಗೂ ಸಿಗ್ಲಿ, ಅಪೂರ್ವರ್ಗೂ ಸಿಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ನಾಗಾರ್ಜುನ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ಆರ್ಟಿಸ್ಟ್ ನಾಗಾರ್ಜುನ್ ಅವರು. ಎಲ್ರಿಗೂ ನಮಸ್ಕಾರ. ಕಣಂಜಾರು ಆ್ಯಕ್ಚುಲಿ ನಾನು ಟೀಸರ್ ನೋಡಿದಾಗಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನಿಸ್ತು. ಆ್ಯಂಡ್ ಐ ನೋ ಬಾಲು ಫ್ರಮ್ ಎ ವೆರಿ ಲಾಂಗ್ ಟೈಮ್. ತುಂಬ ಪ್ಯಾಷನೇಟ್ ಸಿನಿಮಾ ಬಗ್ಗೆ ಅರ್ತಿದ್ದಾರೆ, ತುಂಬ ಮೆನುವರ್ ಮಾಡಿದ್ದಾರೆ. ಸೊ ಹಾಗಾಗಿ ಅವರ ಕಲಾಕೃತಿ ಬಗ್ಗೆ ನಾನೇನು ಹೇಳೋಂಥ ಅವಶ್ಯಕತೆ ಇಲ್ಲ. ಐ ಥಿಂಕ್ ಇಟ್ಸ್ ಆಲ್ ಇನ್ ದ ಪ್ರೆಸೆಂಟೇಷನ್. ಸಾಂಗ್ ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಅಗೇನ್ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಐ ಥಿಂಕ್ ಐ ವಿಶ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಬಾಲು, ಆಲ್ ದ ವೆರಿ ಬೆಸ್ಟ್ ಫಾರ್ ಕಣಂಜಾರು. ಹಾಗೆ ಇವತ್ತು ಯೂಶಲಿ ಸಿನಿಮಾ ನೋಡ್ತಾ ಇದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿದ್ದೇ ಇರುತ್ತೆ ಅಂತ ಎಲ್ರಿಗೂ ಕೂಡ ಅನ್ಸುತ್ತೆ. ಸಹಜವಾಗಿ ಕ್ಲೈಮ್ಯಾಕ್ಸ್ ಕೂಡ ಇಂಟ್ರೆಸ್ಟಿಂಗ್ ಆಗಿರ್ಬೇಕು. ಅಂದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಕ್ಲೈಮ್ಯಾಕ್ಸ್ ನಾವು ಬರ್ತಾ ಇದೀವಿ. ಸೊ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಒಂದು ಬ್ಯೂಟಿಫುಲ್ ಆಗಿರುವಂತಹ ವಿಡಿಯೋ ಸಾಂಗ್ ಅನ್ನ ನಾವು ಬಿಡುಗಡೆಗೊಳಿಸಿದ್ವಿ. ವಿಡಿಯೋ ಸಾಂಗ್ ಅಂದಿದ ತಕ್ಷಣ ಮ್ಯೂಸಿಕ್ ಅಂದಿದ ತಕ್ಷಣ ನಮ್ಮ ಸಂಗೀತ ನಿರ್ದೇಶಕರು ಹಾಗೆ ನಮ್ಮ ಸಂಗೀತ ನಿರ್ದೇಶಕರ ಜೊತೆಗೆ ಈ ಗೀತೆಯನ್ನ ರಚಿಸಿರುವಂತಹ ರಚನಾಗಾರರು ಇವರನ್ನ ವೇದಿಕೆಗೆ ನಾವು ಬರ್ಮಾಡ್ಕೊಳ್ಬೇಕು. ಮೊದಲಿಗೆ ಇವತ್ತಿನ ಸಾಂಗ್ ಅನ್ನ ಈ ನಮ್ಮ ಸಿನಿಮಾಗೆ ಸಂಗೀತ ನಿರ್ದೇಶನವನ್ನ ನೀಡಿರುವಂತಹ ಹರ್ಷವರ್ಧನ್ ರಾಜ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಹರ್ಷವರ್ಧನ್ ರಾಜ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ವೆರಿ ಪ್ರಾಮಿಸಿಂಗ್ ಮ್ಯೂಸಿಕ್ ಡೈರೆಕ್ಟರ್. ಹಾಗೆ ಅವರು ಸಾಕಷ್ಟು ವರ್ಷಗಳಿಂದ ಕೀಬೋರ್ಡ್ ಅನ್ನ
ಸಂಗೀತವನ್ನ ನುಡಿಸ್ತಾ ಇದ್ದಾರೆ. VP ಸರ್ ಅವರ ಟೀಮ್ ಮೆಂಬರ್ ಕೂಡ ಅದೆಷ್ಟು ಸಾವಿರಾರು ಪ್ರೋಗ್ರಾಮ್ಸ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅಂಡ್ ಜೊತೆಗೆ ಅವರು VP ಸರ್ ಅವರ ಬ್ಯಾಂಡ್ ಮೂಲಕ ಆಗಿರ್ಬೋದು, ಹೊರ ದೇಶಗಳಲ್ಲಿ ಸಾಕಷ್ಟು ದೇಶಗಳಲ್ಲಿ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ನ ಕೂಡ ನೀಡಿದ್ದಾರೆ. ಹಾಗೆ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಜಸ್ಟ್ ಪಾಸ್ ಸಿನಿಮಾದ ನಿರ್ದೇಶಕರು, ರತ್ನಮಂಜರಿ ಸಿನಿಮಾದ ಸಂಗೀತ ನಿರ್ದೇಶಕರು, ಆದಿತ್ಯ ಅವರ ಟೆರರ್ ಈ ಒಂದು ಸಿನಿಮಾಗೂ ಕೂಡ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ವಸಿಷ್ಠ ಸಿನಿಮಾ ಅವರ ತಲ್ವಾರ್ ಪೇಟೆ ಹಾಗೂ VIP ಸಿನಿಮಾ ಕೂಡ ಅವರು ಸಂಗೀತ ನಿರ್ದೇಶನವನ್ನ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹ ಅಪ್ಕಮಿಂಗ್ ನಮ್ಮ ಕನ್ನಡದ ಸಂಗೀತ ನಿರ್ದೇಶಕರ ಮೇಲೆ ಇರ್ಲಿ ಅಂತ ನಾವು ಆಶಿಸ್ತಾ, ಪ್ಲೀಸ್ ವೆಲ್ಕಮ್ ಅವರ್ ಮ್ಯೂಸಿಕ್ ಡೈರೆಕ್ಟರ್ ಹರ್ಷವರ್ಧನ್ ರಾಜ್. ಮೊದಲಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಸಿನಿಮಾದಲ್ಲಿ ಒಟ್ಟು 3 ಹಾಡುಗಳಿದೆ. ಆಲ್ರೆಡಿ ಒಂದು ಸಾಂಗ್ ಇವಾಗ ರಿಲೀಸ್ ಆಗಿದೆ, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ನಾವು ಸಾಂಗ್ನ ಕಂಪೋಸ್ ಮಾಡಬೇಕಾದ್ರೆ ತುಂಬ ಡಿಸ್ಕಷನ್ಸ್ ಮಾಡಿದ್ದೀವಿ. ಇವರು ವೆರಿ ಪ್ಯಾಷನೇಟ್ ಡೈರೆಕ್ಟರ್ ಅಂತ ಹೇಳ್ಬೋದು. ಇವಾಗ ಭಾಳ ಇನ್ಪುಟ್ಸ್ ಕೊಡ್ತಾ ಇದ್ರು. ಸಂತೋಷ್ ನಾಯಕರ್ ದಯವಿಟ್ಟು ಬನ್ನಿ. ಈ ಸಾಂಗ್ಗೆ ಅದ್ಭುತವಾಗಿ 2 ಹಾಡುಗಳಿಗೆ ಲಿರಿಕ್ಸ್ ಬರೆದಿದ್ದಾರೆ. ಇನ್ನೊಂದು ಅರುಧು ಅಂತಾರೆ ಸರ್, ಅವರು ತುಂಬ ಅದ್ಭುತವಾಗಿ ಒಂದು ತಾಯಿ ಮೇಲೆ ಹೋಗೋ ಸಾಂಗ್ ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಸಿನಿಮಾ ಹತ್ರ ಬರ್ತಾ ಇದೆ, ಇನ್ನೂ 2 ಸಾಂಗ್ಸ್ ಇದೆ. ಅನುರಾಧ ಭಟ್, ಯಾಸಿನ್ ನಿಜಾರ್ ಅವರು ಹಾಡಿರೋ ಸಾಂಗ್ ಇವಾಗ ಕೇಳಿದ್ದೀರಾ. ಇನ್ನೊಂದು ಟಿಪ್ಪು ಸರ್ ಒಂದು ಹಾಡಿದ್ದಾರೆ. ಮತ್ತು ನೇಹಾ ವೇಣುಗೋಪಾಲ್ ಅಂತ ವಿಕ್ರಮ್ ವೇದದಲ್ಲಿ ಹಾಡಿರೋ ಒಂದು ಫಿಮೇಲ್ ಸಾಂಗ್ ಇದೆ, ಅವರು ಲೀಡ್ ಪ್ಲೇ ಬ್ಯಾಕ್ ಸಿಂಗರ್. ಮುಂದೆ ಬರ್ತಾ ಇದೆ ಸಿನಿಮಾ. ಎಲ್ಲರೂ ಒಳ್ಳೆ ಟೀಸರ್ ಬಗ್ಗೆ ಒಳ್ಳೆ ರಿವ್ಯೂ ಸಿಕ್ಕಿದೆ. ಕನ್ನಡ ಸಿನಿಮಾಗಳನ್ನ ಬೆಳೆಸ್ಬೇಕು ಎಲ್ಲರೂ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಾಗೆ ಸರ್ ಮಾತಾಡ್ತಾರೆ, ಹೇಳಿ ಸರ್. ಸಾಂಗ್ ಹೆಂಗ್ ಹುಡ್ತು ಅಂತ ಫಸ್ಟ್ ಸ್ಟಾರ್ಟ್ ಮಾಡಪ್ಪ. ನೀನು ಬರೀ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋದ್ರೆ ಇಲ್ಲಿ ಯಾರು ನೋಡ್ತಾರೆ ನಿನ್ನ? ಸರ್, ಸಾಂಗ್ ನಾವು ಕಂಪೋಸ್ ಮಾಡಬೇಕಾದ್ರೆ ಯಾರೂ ಬರ್ತಾ ಇರಲಿಲ್ಲ. ಯೂಶಲಿ ಎಲ್ಲರೂ ಬರ್ತಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು, ಇವರೊಬ್ಬರೇ ಬರ್ತಾಯಿದ್ರು. ತುಂಬ ಸಾಂಗ್ಸ್ ರೆಫರೆನ್ಸ್ ಕೊಡೋಕ್ಕೆ ಆ ಥರ ಬೇಕು ಈ ಥರ ಬೇಕು ಅಂತ ಹೇಳ್ತಾರೆ. ಇತ್ತೀಚೆಗೆ ಒಂದು ಅದ್ಭುತವಾದ ರೊಮ್ಯಾಂಟಿಕ್ ಸಾಂಗು ಯಾವುದೂ ಬಂದಿಲ್ಲ. ಸೊ ಇದು ಆ ಲಿಸ್ಟಿಗೆ ಸೇರ್ಕೊಳ್ಳುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಸಾರ್, ನೀವು ಹೇಳಿ ಸರ್ ಮ್ಯೂಸಿಕ್ ಸೆಟ್ಟಿಂಗ್ಸ್ ಬಗ್ಗೆ. ಇವ್ರು ಮಾತಾಡ್ಬಿಡ್ಲಿ, ಇಲ್ಲ ಇವ್ರ ಬಗ್ಗೆ ನಾನು ಮಾತಾಡ್ತೀನಿ. ಓಕೆ, ಸಂತೋಷ್ ನಾಯಕ್ ಅವ್ರ ಬಗ್ಗೆ ಹೇಳಲೇಬೇಕು. ನೋಡಿ, ನೀವು ಯಾವ ತರ ಹಾಡ್ ಬೇಕು ಅಂದ್ರೆ ಆ ತರ ಹಾಡುಗಳನ್ನ ಅದು ಹೇಗೆ ಸೃಷ್ಟಿ ಮಾಡಿ ಬರೀತಾರೋ ಗೊತ್ತಿಲ್ಲ. ಈ ತರ ಒಂದು ರೊಮ್ಯಾಂಟಿಕ್ ಸಾಂಗ್ ಆಗಿರ್ಬೋದು, ಇನ್ನು ನಮ್ಮ ಹುಡುಗರಿಗೆ ಇಷ್ಟ ಆಗುವಂತ ಹೆಣ್ಣು ಬೇಕು ಅಣ್ಣ ಆ ತರ ಸಾಂಗ್ಸ್ ಆಗಿರ್ಬೋದು. ಚೌಕ ಸಿನಿಮಾದಲ್ಲೂ ಕೂಡ ಅವರು ಗೀತೆಯನ್ನು ರಚಿಸಿದ್ದಾರೆ. ಇನ್ನು ಉಪೇಂದ್ರ ಮತ್ತು ರಚಿತಾ ರಾಮ್ ಅವರ ಒಂದು ಅದ್ಭುತವಾದಂತಹ ಸಿನಿಮಾ ಐ ಲವ್ ಯು ಸಿನಿಮಾದ ಆ ಒಂದು ಬಂಗಾರದ ಆವಿನ್ ಸಾಂಗ್ ಅನ್ನು ಕೂಡ ಅವರೇ ರಚಿಸಿರೋರು. ಸರ್, ಈ ಹಾಡು ಹೇಗೆ ಹುಡ್ತು ಸರ್? ಯಾರು ಪ್ರೇರಣೆ ನಿಮ್ಗೆ, ಅದನ್ನ ಹೇಳಿ. ನಮಸ್ಕಾರ. ಕರಣ್ ಅವರು ನನಗೆ ಡೈರೆಕ್ಟ್ ಕಾಲ್ ಮಾಡಿದ್ರು, ಮ್ಯೂಸಿಕ್ ಡೈರೆಕ್ಟರ್ ಹತ್ರ ನಂಬರ್ ತಗೊಂಡು. ಅವಾಗೊಂದು ಸಾಂಗ್ ಹಿಟ್ ಆಗಿತ್ತು ನಂದು, ಎಲ್ಲ ಚಿತ್ರದ ಎಲ್ಲ ಸಾಂಗ್ ನಾನೇ ಬರೆದಿದ್ದೆ. ಅದರಲ್ಲಿ ಬಂಗಾರದಲ್ಲಿ ಬೊಂಬೆ ಮಾಡಿದ ಒಂದು ಸಾಂಗ್ ಹಿಟ್ ಆಗಿತ್ತು. ಅದೇ ತರ ಸಾಂಗ್ ಬೇಕು ಅಂತ ಕರೆದ್ರು. ಆಕ್ಚುಲಿ ಸಾಂಗ್ ಒಂದು 2 years ಬರೆದಿದ್ದೆ ಸ್ಟುಡಿಯೋದಲ್ಲಿ ನಾವೆಲ್ಲ ಸೇರ್ಕೊಂಡು. ಬಟ್ ತುಂಬಾ ಚೆನ್ನಾಗಿದೆ. ಇಡೀ ತಂಡಕ್ಕೆ ಶುಭಕಾಮನೆಗಳು. ನನ್ನ ಗೆಳೆಯ ತರುಣ್ ಸುಧೀರಿಂದ ತುಂಬ ಜನ ಮ್ಯೂಸಿಕ್ ಡೈರೆಕ್ಟರ್ ಮೀಟ್ ಆದಮೇಲೆ ನನಗೆಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಹರ್ಷವರ್ಧನ್ ರಾಜ್ ಅಂದ್ಬಿಟ್ಟು ಇವ್ರನ್ನ ನಿನಗೆ ಸ್ವಲ್ಪ ಕಾಟ ಕೊಟ್ಟರು ಸಹಿಸ್ಕೊಡುವಂಥ ಒಬ್ಬ ಇದ್ದಾನಪ್ಪ ಹರ್ಷವರ್ಧನ್ ರಾಜ್ ಅಂತ, ಅವ್ರ ಹತ್ರ ಹೋಗೋದು. ಫಸ್ಟು ಸ್ಟಾರ್ಟ್ ಮಾಡಿದ ಪ್ರೇಮಶ್ರೀ ಒಳ್ಳೆ ರಸಿಕರ ರಾಜ, ಅದರಲ್ಲೇನು ಮಾತೇ ಇಲ್ಲ. ಯಾಕೆಂದರೆ ಫಸ್ಟು ಟ್ಯೂನ್ ಬೇಕು ಅಂದಾಗ ಅವ್ರಿಗೆ ಒಂದು 1980s ಇದ್ದಾಗಲೂ ಒಂದು ರಸಿಕತೆ ಅನ್ನೋದೊಂದು ನೆನಪಾಗಬೇಕು. ಈಗ 2024 ಆ ಟ್ಯೂನ್ ಅಂದರೆ ಇದ್ರಲ್ಲಿ ನೆನಪಾಗುವಂಥ ಟ್ಯೂನ್ ಬೇಕು ಅಂತ ಕೇಳಿದಾಗ ಇವ್ರು ಮಾಡಿಕೊಟ್ರು. ಅಷ್ಟೇ ಇದರಲ್ಲಿ ಇವತ್ತು ಸಂತೋಷ್ ನಾಯಕ್ ಸರ್ನ ತುಂಬ ನೆನೆಸ್ಕೋತೀನಿ. ಯಾಕೆಂದರೆ ಇದಕ್ಕೆ ಮುಂಚೆ ತುಂಬ 3 ಜನ ಲಿರಿಕ್ಸ್ ಬರೆಯೋಕ್ಕೆ ಬಂದರು. ಬರ್ದಾಗ ಏನಾದರೂ ಒಬ್ರಿಗೆ ಬೆಳಿಗ್ಗೆಯಿಂದ ಬರೀತಾಯಿದ್ರು. ಇವರು ಪಾಪ ಕೇಳಿ ನೋಡಿ ಸಾಕಾಗಿ, ಸರ್ ನನಗೆ ಏನು ಇವೆಂಟ್ ಇದೆ ಇವೆಂಟ್ ಇದೆ ಅಂತ ಇವ್ರು ಹೊಟ್ಬಿಟ್ರು. ಅವರು ನಾನು ಅವ್ರನ್ನಿಬ್ರನ್ನ ಕೂರಿಸ್ಬಿಟ್ರು. ಸಂಜೆವರೆಗೆ ಆಯಿತು, ಮುಗೀತು, ಹೊಟ್ಬಿಟ್ರು. ಆಮೇಲೆ ಮತ್ತೆ ಇವ್ರು ಬಂದರು. ಸಂತೋಷ್ ನಾಯಕ್ ಸರ್ ಬಂದಾಗ ಲಿಟ್ರಲಿ ಒಂದು ಪದನೂ ನಾನು ಸಾರ್ ಇದನ್ನು ಚೇಂಜ್ ಮಾಡಿ ಅಂತ ನಾನು ಕೇಳಲೇ ಇಲ್ಲ. ಅಷ್ಟು ಅದ್ಭುತವಾಗಿ ಇವ್ರಿಗೆ ಏನನ್ನೆಲ್ಲ ನಾನು ಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಅದಕ್ಕೆ ಅದ್ಭುತವಾಗಿ ಕೊಟ್ಟರು ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನಷ್ಟು ಮತ್ತಷ್ಟು ಕನ್ನಡ ಸಿನಿಮಾಗಳಿಗೆ ಒಳ್ಳೊಳ್ಳೆ ಸಾಂಗ್ಸ್ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು ನಮ್ಮ DOP ಮಂಜುನಾಥ್ ಹೆಗ್ಡೆ ಅವರು ಇಲ್ಲೇ ಇದ್ದಾರೆ. ಸರ್ ಬನ್ನಿ, ನೀವು ಯಾವಾಗಲೂ ಕ್ಯಾಮ್ರಾ ಹಿಂದೆ ಇರ್ತೀರಾ, ಮುಂದೆ ಬನ್ನಿ. ಆಲ್ ರೈಟ್, ಗೌರಿ ಚಿತ್ರ, ಸಂಭ್ರಮ ಚಿತ್ರ, ಇವರ ಒಂದು ಕೆಲಸವನ್ನ ನಾವು ಆ ಸಿನಿಮಾದ ಮೂಲಕ ನೋಡ್ಬೋದು. ಅಂಡ್ ಆಲ್ಸೋ ಗೋಡ್ ಸಿನಿಮಾದಲ್ಲಿ ಸೆಕೆಂಡ್ ಕ್ಯಾಮ್ರಾಮನ್ ಆಗಿ ಕೂಡ ಅವರು ಕೆಲಸವನ್ನ ನಿರ್ವಹಿಸಿದ್ದಾರೆ. ನಮ್ಮ ಕ್ಯಾಮ್ರಾಮನ್ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಈ ಟೀಮ್ ನಮ್ಮ ಕ್ಯಾಮ್ರಾಮನ್ ಇಂಟ್ರೊಡ್ಯೂಸ್ ಮಾಡೋದಕ್ಕೆ. ಓವರ್ ಟು ಯು. ಎಲ್ರಿಗೂ ನಮಸ್ಕಾರ.
ಫಸ್ಟು ನಾನು ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಶೂಟ್ಗೆ ಹೋಗೋಕ್ಕಿಂತ ಮುಂಚೆನೆ ವಿಜುವಲಿ ಅದು ಏನಿರಬೇಕಿತ್ತು ಅನ್ನೋದನ್ನ ನನ್ನ ಕಣ್ಣು ತೋರಿಸ್ಬಿಡ್ತಾ ಇದ್ರು. ಯಾಕಂದರೆ ಅದು ಆನ್ ಪೇಪರ್ ಇರ್ತಾ ಇತ್ತು, ಯಾವ ಥರ ಶೂಟ್ ಮಾಡಬೇಕು, ಶಾರ್ಟ್ಸ್ ಹೇಗಿರಬೇಕು, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಅವ್ರು ನನಗೆ ರೆಫರೆನ್ಸ್ ಇರ್ಬೋದು, ಅಂದರೆ ಅವ್ರದ್ದು ಓನ್ ರೆಫರೆನ್ಸಸ್ ಇರ್ತಾ ಇತ್ತು. ಸೊ ಅದ್ರ ಪ್ರಕಾರ ನಮಗೆ ನಾವಿಬ್ರು ಸೇರಿ ವರ್ಕ್ ಮಾಡಿದ್ವಿ. ಅದು ಔಟ್ಪುಟ್ ನೀವು ಇವಾಗ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಸೊ ನೀವೇ ಹೇಳಬೇಕು ಹೇಗಿದೆ ವರ್ಕು. ಇದು ಟೀಸರ್ ಇರ್ಬೋದು ಅಥವಾ ಸಾಂಗ್ ಇರ್ಬೋದು. ಸಾಂಗ್ ಟೀಸರ್ ಬಂದು 2.1 ಮಿಲಿಯನ್ ಆಲ್ರೆಡಿ ಓಡ್ತಾ ಇದೆ. ಸೊ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಹಾಗೆ ಈ ಸಾಂಗ್ನು ಅದೇ ಥರ ಎಲ್ಲರೂ ಇಷ್ಟಪಡ್ತಾರೆ ಅಂತ ನಾನು ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸರ್. ಓಕೆ, ನಮ್ಮ ಗಾರ್ಜಿಯಸ್ ಹೀರೋಯಿನ್ ಅಪೂರ್ವ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ಅಪೂರ್ವ ಅವ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಸೊ ರವಿಚಂದ್ರನ್ ಸರ್ ಅವರ ಅಪೂರ್ವ ಸಿನಿಮಾದಲ್ಲಿ ಅಪೂರ್ವವಾಗಿ ಮಿಂಚಿ ಈಗ ನಮ್ಮ ಸಿನಿಮಾದಲ್ಲಿ ಆಕ್ಚುಲಿ ಸರ್ ಮಾತಾಡ್ಬೇಕಂದ್ರೆ ಹೇಳಿದ್ರು, ರವಿಚಂದ್ರನ್ ಸರ್ ಅವರ ಐ ಥಿಂಕ್ ಶ್ರೇಯಸ್ ಅವ್ರು ಮಾತಾಡ್ಬೇಕಂದ್ರೆ ಹೇಳಿದ್ರು ಅನ್ಸುತ್ತೆ. ಖುಷಿ ಆಯ್ತು ನಿಮ್ಮನ್ನ ತೆರೆ ಮೇಲೆ ಅಷ್ಟು ಗ್ಲಾಮರಸ್ ಆಗಿ ಬ್ಯೂಟಿಫುಲ್ ಆಗಿ ನೋಡೋದಕ್ಕೆ. ನಿಮಗೆ ಹೇಗೆ ಅನಿಸ್ತು ಸಾಂಗ್ ಎಕ್ಸ್ಪೀರಿಯನ್ಸ್ ಮತ್ತೆ ಸಿನಿಮಾದ ಬಗ್ಗೆ? ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಶುಭಾಶಯಗಳು. ಹಾಗೆ ಬಂದಿರುವಂತಹ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ಬಗ್ಗೆ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಇದೆ. ನನಗಂತೂ ಅದರಿಂದ ತುಂಬ ಒಂದು ಅಪ್ರಿಸಿಯೇಷನ್ ಸಿಕ್ತು. ಟೀಸರಲ್ಲಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂಥ ಟೀಮ್ ಇದು ಅಂತ ಹೇಳಿ ಆವಾಗಲೇ ಒಂದು ಹಿಂಟ್ ಸಿಕ್ತು. ಸಿನಿಮಾ ತುಂಬ ಚೆನ್ನಾಗಾಗುತ್ತೆ. ಯಾಕೆಂದರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಮೇಕಿಂಗ್ ವೈಸ್ ಆಗಿರ್ಬೋದು ಒಳ್ಳೆ ಸಿನಿಮಾಗಳನ್ನ ತರೋದಕ್ಕೆ ಟ್ಯಾಲೆಂಟ್ ತುಂಬಾ ಜನ ಇದ್ದಾರೆ. ಸೊ ಅದನ್ನು ಸಪೋರ್ಟ್ ಮಾಡೋದಕ್ಕೆ ನಾವುಗಳಿದ್ದೀವಿ, ಮೀಡಿಯಾದವರಿದ್ದಾರೆ, ಮೀಡಿಯಾದಿಂದನೇ ಜನಗಳಿಗೆ ಗೊತ್ತಾಗೋದು. ಸೊ ಈ ಟೀಸರ್ ಏನು ಎಷ್ಟು ತುಂಬ ರೀಚ್ ಆಯಿತು, ತುಂಬ ವೈರಲ್ ಕೂಡ ಆಯಿತು. ಸೊ ನನಗೂ ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು, ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ. ಬಿಕಾಸ್ ನಾನು ಸಿನಿಮಾ ನೋಡಿಲ್ಲ. ಸಾಂಗ್ ಬಗ್ಗೆ ಬರೋದಾದರೆ ನಾನು ಸೆಕೆಂಡ್ ಮೀಟಲ್ಲಿ ಈ ಸಾಂಗ್ ಇದು ಒಪ್ಕೊಂಡಿದ್ವಿ ಅನಿಸುತ್ತೆ. ನಾವು ಸೆಕೆಂಡ್ ಮೀಟ್ ಆದಮೇಲೆ ಫಸ್ಟ್ ಮೀಟಲ್ಲಿ ಓಕೆ ಆಗಲಿಲ್ಲ, ಸಮ್ ಪ್ರಾಬ್ಲಮ್. ಸೆಕೆಂಡ್ ಮೀಟಲ್ಲಿ ಓಕೆ ಆಯಿತು. ಹೇಳಿದರು ಅವರು ಈ ಥರ ತುಂಬ ಚೆನ್ನಾಗಿದೆ ಈ ಸಾಂಗು. ಅವತ್ತು ಏನು ಹೇಳಿದರು ಸಾಂಗ್ ಬಗ್ಗೆ ಅವತ್ತೇ ಡೀಟೇಲ್ ಆಗಿ ಚೆನ್ನಾಗಿ ಹೇಳಿದರು ನನಗೆ. ಸೊ ನನಗೆ ಗೊತ್ತಿರಲಿಲ್ಲ, ಐಡಿಯಾ ಇಲ್ಲ. ಯಾಕೆಂದರೆ ಹೊಸೊಬ್ರು ಹೇಗೆ ಮಾಡ್ತಾರೋ ಅನ್ನೋ ಒಂದು ಕಾನ್ಷಿಯಸಲ್ಲಿ ಭಯದಲ್ಲೇ ಇದ್ದೆ ನಾನು. ಏನು ಗೊತ್ತಿಲ್ಲ ನನ್ನ ಮೈಂಡಲ್ಲಿ. ಬಟ್ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ರು, ಅದೊಂದು ಗೊತ್ತು. ನಾನು ಯಾವತ್ತೂ ಕತೆಗೆ ತುಂಬ ಪ್ರಾಧಾನ್ಯತೆ ಕೊಡ್ತೀನಿ. ಕತೆ ಕತೆ ಚೂಸ್ ಮಾಡ್ಕೋಬೇಕಾದ್ರೂ ಒಂದು ಒಳ್ಳೆ ಕತೆನ ಚೂಸ್ ಮಾಡ್ಕೊಳ್ಳೋದು. ಸೊ ಓಕೆ, ಕತೆ ಚೆನ್ನಾಗಿದೆ. ಸಾಂಗ್ ಕೂಡ ಅವರು ಅವತ್ತು ಕೇಳಿಸಿದ್ರು ನನಗೆ ಅಲ್ವಾ? ಹಾಂ, ಸಾಂಗ್ ಕೇಳಿಸಿದ್ರು. ಸೊ ಓಕೆ ಸರ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ. 3 days ಶೂಟ್ ಮಾಡಿದ್ವಿ. 3 days ಅಂತ ಹೇಳಿಬಿಟ್ಟು 2 days ಶೂಟ್ ಮಾಡಿಬಿಟ್ಟು ನೈಟೆಲ್ಲ ಒಂದಿನ ಶೂಟ್ ಮಾಡಿಸಿದ್ರು. ಸೆಕೆಂಡ್ ಡೇ ರಾಣಿ ಫಿಲಮ್ ಶೂಟ್ ಇತ್ತು ನನಗೆ. ಸೊ ನೈಟ್ ಶೂಟ್ ಮಾಡಿಬಿಟ್ಟು ಮತ್ತೆ ರಾಣಿ ಫಿಲಮ್ ಶೂಟ್ಗೆ ಹೋಗಿದ್ದೆ. ತುಂಬ ಚೆನ್ನಾಗಿ ಬಂತು. ನಮ್ಮ ಮೋಹನ್ ಮಾಸ್ಟರು ಅಷ್ಟೇ. ಅವ್ರ ಬಗ್ಗೆ ನಾನು ಆಲ್ರೆಡಿ 3ನೇ ಸಿನಿಮಾ ಇದು ಮಾಡ್ತಾ ಇರೋದು. ಫಸ್ಟ್ ಸೂತ್ರಧಾರಿ ಚಂದನ್ ಶೆಟ್ಟಿ ಜೊತೆ ಮಾಡಿದ್ದೆ, ಸೆಕೆಂಡ್ ಇದು ಮೂವಿ ಮಾಡಿದ್ದೀನಿ. ಮಾಸ್ಟರ್ ಹೆಂಗೆ ಅಂದರೆ ಎಷ್ಟು ಕಂಫರ್ಟಬಲ್ ಅಂದರೆ ನನ್ನನ್ನು ಓಕೆ ನೀನು ಫಸ್ಟು ಕಂಫರ್ಟಬಲ್ ಆಗು, ಏನೂ ಆಗೋದಿಲ್ಲ. ಡೈರೆಕ್ಟರ್ ಸರ್ ಅಷ್ಟೇ. ಬಿಕಾಸ್ ನಾನು ಏನೂ ಅವ್ರ ಜೊತೆ ಇನ್ನೂ ಶೂಟೇ ಮಾಡಿರಲಿಲ್ಲ. ಡೈರೆಕ್ಟರ್ ಸಾಂಗ್ ಹೇಗಾಗುತ್ತೋ, ಯಾಕೆಂದರೆ ಈ ಥರ ಒಂದು ಸ್ವಲ್ಪ ರೊಮ್ಯಾಂಟಿಕ್ ಸಾಂಗು ಕೆಮಿಸ್ಟ್ರಿ ವರ್ಕ್ ಆಗಬೇಕು, ಇಲ್ಲಾಂದರೆ ಆಗೋದೇ ಇಲ್ಲ. ಸೆಟ್ಟಲ್ಲಿ ಏನೇನೋ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಥರ ಅದರಲ್ಲಿ ನಮ್ಮ ಮಾಸ್ಟರು ನಿಮ್ಗೆ ಹುಷಾರು, ನಿಮ್ಗೆ ಎಷ್ಟು ಕಂಫರ್ಟ್ ಆಗುತ್ತೋ ಅಲ್ಲಿವರೆಗೂ ಟೈಮ್ ತಗೋ, ಆಮೇಲೆ ಮಾಡು ಅಂತ ಹೇಳಿ ಸ್ಟೆಪ್ಸ್ ಆಗಿರ್ಬೋದು ತುಂಬ ಈಸಿ ಸ್ಟೆಪ್ಸು. ಆಮೇಲೆ ಬರೋವರೆಗೂ ಮಾಡಿಸ್ತಾ ಇದ್ರು. ಅಸಿಸ್ಟೆಂಟ್ಗಳ ಇಟ್ಕೊಂಡಾಗಿರ್ಬೋದು, ಈ ಥರ ತುಂಬ ಚೆನ್ನಾಗಿ ಬಂತು. ಸೊ ಫೈನಲಿ ನನಗಂತೂ ತುಂಬ ಖುಷಿ ಆಯಿತು ಸರ್. ಬಿಕಾಸ್ ಆಫ್ ಕ್ವಾಲಿಟಿ, ಸಿನಿಮಾ ಕ್ವಾಲಿಟಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ. ಆಲ್ರೆಡಿ ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡ ಸಿನಿಮಾ ನೋಡಲ್ಲ ಅಂತ ಹೇಳಿ ಎಲ್ಲರನ್ನೂ ದೂರ್ತೀವಿ ನಾವು. ಬಟ್ ಒಳ್ಳೆ ಸಿನಿಮಾ ಬಂದರೆ ಆಗುತ್ತೆ. ಆಲ್ರೆಡಿ 2 ಸಿನಿಮಾ ಹಿಟ್ ಆಯಿತು ನಮ್ಮ ಕನ್ನಡದಲ್ಲಿ. ಸೊ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಇನ್ನು ಮುಂದೆನಾದರೂ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸಿನಿಮಾಗಳು ಚೆನ್ನಾಗಿ ಆಗಲಿ, ಸಿನಿಮಾ ಚೆನ್ನಾಗಿ ಆಗ್ತಿದೆ, ಜನಗಳು ಬಂದು ಥಿಯೇಟರಿಗೆ ನೋಡಲಿ ಅಂತ ಅನ್ಕೋತೀವಿ. ಕಣಂಜಾರು ಸಿನಿಮಾನೂ ಕೂಡ ರಿಲೀಸ್ ರೆಡಿ ಇದೆ. ಸೊ ಡೇಟ್ ಅನೌನ್ಸ್ ಮಾಡ್ತಾರೆ. ಸೊ ಎಲ್ಲರೂ ಕೂಡ ಥಿಯೇಟರಿಗೆ ಬಂದು ಸಿನಿಮಾ ನೋಡಬೇಕು. ಹಾಗೆ ನಮ್ಮ DOP ಬಗ್ಗೆ ಹೇಳಲೇಬೇಕು. ಎಷ್ಟು ಮುದ್ದಾಗಿ ತೋರಿಸಿದ್ದಾರೆ. ಮೋಸ್ಟ್ಲಿ ಡೈರೆಕ್ಟರ್ ಸರ್ ಹೇಳ್ತಾ ಇರ್ತಾರೆ, ಅಪೂರ್ವನ ಇದು, ಹೌದಾ ಇಷ್ಟು ಗ್ಲಾಮರ್ ತೋರಿಸ್ಬಿಟ್ಟಿದ್ದೀರಲ್ಲ ಅಂತ ಹೇಳಿ. ಬಟ್ ಇದು ನನಗೆ ಹೊಸದು. ಯಾಕೆಂದರೆ ನಾನು ಯಾವುದೂ ಮಾಡಿಲ್ಲ ಇಲ್ಲಿವರೆಗೂ. ಇಷ್ಟಕ್ಕೆ ಸ್ವಲ್ಪ ಗ್ಲಾಮರ್ ಯಾವುದೂ ಮಾಡೇ ಇಲ್ಲ. ನಾನು ಮಾಡಬೇಕಾದ್ರೂ ಸರ್ ಹತ್ರ ಓಕೆನಾ, ಇದು ಓಕೆನಾ, ಹೇಗೆ ತಗೋತಾರೋ ಏನೋ ಗೊತ್ತಿಲ್ಲ ಅನ್ನೋ ಭಯದಲ್ಲೇ ಮಾಡಿದ್ದು ನಾನು. ಬಟ್ ತುಂಬ ಮುದ್ದಾಗಿ ತೋರಿಸಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್.
ಪ್ರೊಡ್ಯೂಸರು ಡೈರೆಕ್ಷನ್ನು ಎಲ್ಲನೂ ಕೂಡ ತಲೆ ಮೇಲೆ ಹಾಕ್ಕೊಂಡು ಸಿನಿಮಾನ ಈ ಒಂದು ಕ್ವಾಲಿಟಿಲಿ ತಂದಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಸರ್. ಸಿನಿಮಾಗೆ ತುಂಬ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಮಾಸ್ಟರ್, ಇಡೀ ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಸಿನಿಮಾಗೆ ಒಳ್ಳೇದಾಗಲಿ ಅಂತಲೇ ಬಯಸೋದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಅವರು ಈ ಥರ ಡಿಫ್ರೆಂಟ್ ಸ್ಟೈಲ್ಸ್ ಎಲ್ಲ ಹೇಗೆ ಕ್ರಿಯೇಟಿವ್ ಆಗಿ ನಿಮ್ಮ ತಲೆಗೆ ಉಳಿಯುತ್ತೆ ಅನ್ನೋದು ನಮ್ಗೆ ಹೇಳ್ಕೊಡಿ. ಡೆಫಿನೆಟ್ಲಿ ಐ ವಿಲ್ ಹೋಲ್ಡ್ ಇಟ್ ಫಾರ್ ಯು. ಎಲ್ಲರಿಗೂ ನಮಸ್ಕಾರ. ಸೊ ಲಿಟ್ರಲಿ ಇದು ಐ ಆಮ್ ಸರ್ಪ್ರೈಸ್ಡ್ ಬಿಕಾಸ್ ಕಾರುಣ್ಯ ಇಸ್ ಮೈ ವೆರಿ ಗುಡ್ ಫ್ರೆಂಡ್. ಸೊ ಅವ್ರ ಜೊತೆಗೆ ಐ ಜಸ್ಟ್ ವಾಂಟೆಡ್ ಟು ಅಕಂಪನಿ, ಬಟ್ ಐ ಡಿಂಟ್ ನೋ ದಿಸ್ ಇಸ್ ಅಪೂರ್ವ ಸಾಂಗ್. ಸೊ ಐ ವರ್ಕ್ಡ್ ವಿತ್ ಹರ್. ಸೂತ್ರಧಾರಿಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ. ಐ ಹ್ಯಾವ್ ಡಿಸೈನ್ ಫಾರ್ ಹರ್. ಬಟ್ ಕಮಿಂಗ್ ಟು ದ ಸಾಂಗ್, ಲೆಟ್ ಮಿ ಟೆಲ್ ಯು, she's an actress. We all have seen her. To dance with her, to romance with her, you've taken her. I mean, that's something you have really come up to a heroine's thing, and also directed and produced. So kudos to that. And it's literally a treat to watch you. So it's nice to see that you have done a great job in costumes. Or ಹೇಳ್ತಾ ಇದ್ರು ನೀವೇ ನಿಂತು ಮಾಡಿಸಿದ್ದೀರಾ ಅಂತ. So wonderful on that. So I wish you all the best and more success to you. ಥ್ಯಾಂಕ್ ಯು ಲಕ್ಷ್ಮಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಈ ವೇದಿಕೆ ಮೇಲೆ ಉಳಬೇಕು. ಹಾಗೆ ಹೇಳ್ತಾ ಇದ್ರು ಅಪೂರ್ವ ಅವ್ರು ಮಾತಾಡ್ಬೇಕಾದ್ರೆ, ಒಂದು ಸಿನಿಮಾಗೆ ನಿರ್ದೇಶನ, ನಿರ್ಮಾಣ, ಅದರಲ್ಲಿ ನಟನೆ ಮಾಡೋದು, ಇಡೀ ಜವಾಬ್ದಾರಿಯನ್ನ ವಹಿಸ್ಕೊಳ್ಳೋದು ಬಹಳ ಕಷ್ಟಕರವಾಗಿರುವಂತಹ ಕೆಲಸ. ಆದ್ರೆ ನಮ್ಮ ಬಾಲಚಂದ್ರ ಸರ್ ಅವರು ಈ ಎಲ್ಲ ಜವಾಬ್ದಾರಿಯನ್ನ ವಹಿಸ್ಕೊಂಡು ಅದ್ಭುತವಾದಂತಹ ಸಿನಿಮಾನ ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಅಂಡ್ ಆಲ್ಸೋ ಮಹಾನುಭಾವರು ಈ ಒಂದು ಸಿನಿಮಾದಲ್ಲಿ ಅವರು ನಟಿಸಿದ್ದಾರೆ, ನಿರ್ಮಾಣವನ್ನ ಕೂಡ ಮಾಡಿದ್ದಾರೆ. ಈ ಸಿನಿಮಾದ ಒಂದು ಹಾಡಿದೆ, ಗಾಡಿಗೆ ಹಾರ್ನು ಬ್ರೇಕು ಎರಡೂ ಇಲ್ಲ. ಈ ಗೀತೆಯನ್ನ ಪ್ರಪ್ರಥಮ ಬಾರಿಗೆ ಶ್ರೀಮೌಳಿ ಸರ್ ಅಂಡ್ ನಮ್ಮ ಅಪ್ಪು ಸರ್ ಅವರು ಕಾಂಬಿನೇಷನ್ ಅಲ್ಲಿ ಹಾಡಿರುವಂತಹ ಗೀತೆ ಇದು. ಸೊ ಈ ಹಾಡಂತೂ ನಮ್ಗೆ ಬಹಳ ಖುಷಿ ಕೊಟ್ಟಿದೆ. ಅಂಡ್ ಫಸ್ಟ್ ಟೈಮ್ ಅವರಿಬ್ರು ಕಾಂಬಿನೇಷನ್ ಅಲ್ಲಿ ಬಂದಂತಹ ಗೀತೆ. ಸೊ ಈ ಸಿನಿಮಾದ ಬಗ್ಗೆ ನಮ್ಮ ನಿರ್ದೇಶಕರು, ನಿರ್ಮಾಪಕರು ಹಾಗೆ ನಟರು ಆಗಿರುವಂತಹ ಬಾಲಚಂದ್ರ ಸರ್ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಒಂದು ನಿಮಿಷ ನಾನು ಮಾತಾಡೋಕೆ ಮುಂಚೆ ಬಾ ಮಗ ಮುರುಘಾ ಬಾ ಮಗ ಕರೆದಾಗ ನೀನೆಲ್ಲೋ ಆಚೆ ಹೋಗ್ಬಿಟ್ಟಿದೆ. ಮಾಸ್ಟರ್ ಆನ್ ಸ್ಟೇಜ್. ಎಲ್ರಿಗೂ ನಮಸ್ಕಾರ. ನನಗೆ ಬಾಲು ಐ ಥಿಂಕ್ ಒಂದು 15 ವರ್ಷ ಫ್ರೆಂಡು. ನಾವಿಬ್ರು ಒಟ್ಟಿಗೆ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ವಿ. ಅವಾಗ ಫಸ್ಟ್ ಮಾಸ್ಟ್ರು ನಾನು ಇವ್ರ ಸಿನಿಮಾಗೆ ಆಗಬೇಕಾಗಿತ್ತು. ಅವಾಗಿಂದ ತುಂಬ ಅವಾಗ ನನಗೆ ಧೈರ್ಯ ಇರಲಿಲ್ಲ ಮಾಸ್ಟರ್ ಆಗೋಕ್ಕೆ, ಒಂಚೂರು ಹಿಂದೇಟಾಗ್ತಾ ಇದೆ. ಸಾರಿ ಮಗ. ಅದೇ ಈ ಮೂವಿಗೆ ಕೊರಿಯೋಗ್ರಫಿ ಮಾಡಬೇಕು ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನಾನು ಆವಾಗಲೂ ಮಾಸ್ಟರ್ ಆಗಿರಲಿಲ್ಲ. ಅದಾದಮೇಲೆ ಅದೇ ಇನ್ಮೇಲೆ ನೆಕ್ಸ್ಟ್ ಯಾವುದೇ ಸಿನಿಮಾ ಬಂದರೂ ನಾನೇ ಮಾಡ್ತೀನಿ ಕೊರಿಯೋಗ್ರಫಿ. ಥ್ಯಾಂಕ್ಸ್ ಅ ಲಾಟ್ ಇನ್ವೈಟ್ ಮಾಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಅಂಡ್ ಆಲ್ ದ ಬೆಸ್ಟ್ ಮಗ. ಫುಲ್ ಎಲ್ಲರಿಗೂ ಆಲ್ ದ ಬೆಸ್ಟ್. ಈ ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು.